ವಿಜಯಾನಂದ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಜಯಾನಂದ ಅವರೇ. ನಮಸ್ತೆ ಮೇಡಮ್. ಹೇಳಿ ಸರ್. ಕೋಲಾರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅನೇಕ ಒಂದಷ್ಟು ವಿಶೇಷತೆಗಳಿದೆ, ಅದರ ಜೊತೆಗೆ ಅಭಿವೃದ್ಧಿ ಇನ್ನೊಂದಷ್ಟು ಕಾಣಬೇಕು ಅನ್ನುವಂತಹ ಹಂಬಲ ಇದೆ ಕ್ಷೇತ್ರದ ಜನತೆಗೆ. ಯಾರು ನಿಮ್ಮ ಸಂಸದರಾಗಬೇಕು ಅಂತೀರಿ ನೀವು? ಜೆಂಡಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಮೇಡಮ್. ಅವರಾದ್ರೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾರೆ ಕೋಲಾರವನ್ನ ಅಂತ ಹೇಳ್ತೀರಾ? ಅನ್ನೋದಕ್ಕಿಂತ MP ಅನ್ನೋ ಕ್ಯಾಂಡಿಡೇಟ್ ನಾವು ಬಿಜೆಪಿ ಮುನ್ಸ್ವಾಮಿ ಅವ್ರು ಬಂದಾಗೆ ನಾವ್ MP ಅವ್ರನ್ನ ನೋಡಿರೋದು. ಇದಕ್ ಮುಂಚೆ ಇದ್ದ MP ಗಳನ್ನ ನಾವ್ ಯಾವಾಗ ಫಂಕ್ಷನ್ ಗಣರಾಜ್ಯೋತ್ಸವ ಇಂಥ ದಿನ ಅಷ್ಟೇ ನೋಡ್ಬೋದಾಗಿತ್ತು. ಜನಕ್ಕೆ ಕಾಣಿಸಿ ಅವ್ರಿಗೆಲ್ಲ ಉತ್ತರ ಕೊಟ್ಟು ಏನೋ ಒಂದ್ ಕಾರ್ಯ ಮಾಡಿದಾರೆ ಅಂದ್ರೆ ನಮ್ ಬಿಜೆಪಿ ಅಭ್ಯರ್ಥಿ ಬಂದ್ಮೇಲೆ ಆಗಿದೆ. ಮುನಿಸ್ವಾಮಿ ಅವರಿಗೆ ಈ ಬಾರಿನೂ ಟಿಕೆಟ್ ಕೊಡ್ಬೇಕಾಗಿತ್ತು, ಕೊಟ್ಟಿದ್ರು ಗೆಲ್ತಿದ್ರು ಅಂತೀರಾ? ಖಂಡಿತ ಮೇಡಮ್. ಕಾಂಗ್ರೆಸ್ ಇಂದ ಗೌತಮ್ ಅವರು ಏನೋ ಕಣಕ್ಕಿಳಿದಿದ್ದಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಿ? ನಮ್ಗೆ ಅವ್ರ ಪರಿಚಯನೇ ಇಲ್ಲ. ಇನ್ನೊಂದು ಬಂದವ್ರ ಕ್ಯಾಂಡಿಡೇಟ್ ಹಾಕಕ್ಕೆ ನಾವು ಹುಚ್ಚಿರಲ್ಲ. ಹಾಗಾಗಿ ನಮ್ಮ ಮತ ND ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು. ಓಕೆ ಸರ್, ಥ್ಯಾಂಕ್ ಯು ವಿಜಯಾನಂದ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವಿಜಯಾನಂದ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಜಯಾನಂದ ಅವರೇ. ನಮಸ್ತೆ ಮೇಡಮ್. ಹೇಳಿ ಸರ್. ಕೋಲಾರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅನೇಕ ಒಂದಷ್ಟು ವಿಶೇಷತೆಗಳಿದೆ, ಅದರ ಜೊತೆಗೆ ಅಭಿವೃದ್ಧಿ ಇನ್ನೊಂದಷ್ಟು ಕಾಣಬೇಕು ಅನ್ನುವಂತಹ ಹಂಬಲ ಇದೆ ಕ್ಷೇತ್ರದ ಜನತೆಗೆ. ಯಾರು ನಿಮ್ಮ ಸಂಸದರಾಗಬೇಕು ಅಂತೀರಿ ನೀವು? ಜೆಂಡಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಮೇಡಮ್. ಅವರಾದ್ರೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾರೆ ಕೋಲಾರವನ್ನ ಅಂತ ಹೇಳ್ತೀರಾ? ಅನ್ನೋದಕ್ಕಿಂತ MP ಅನ್ನೋ ಕ್ಯಾಂಡಿಡೇಟ್ ನಾವು ಬಿಜೆಪಿ ಮುನ್ಸ್ವಾಮಿ ಅವ್ರು ಬಂದಾಗೆ ನಾವ್ MP ಅವ್ರನ್ನ ನೋಡಿರೋದು. ಇದಕ್ ಮುಂಚೆ ಇದ್ದ MP ಗಳನ್ನ ನಾವ್ ಯಾವಾಗ ಫಂಕ್ಷನ್ ಗಣರಾಜ್ಯೋತ್ಸವ ಇಂಥ ದಿನ ಅಷ್ಟೇ ನೋಡ್ಬೋದಾಗಿತ್ತು. ಜನಕ್ಕೆ ಕಾಣಿಸಿ ಅವ್ರಿಗೆಲ್ಲ ಉತ್ತರ ಕೊಟ್ಟು ಏನೋ ಒಂದ್ ಕಾರ್ಯ ಮಾಡಿದಾರೆ ಅಂದ್ರೆ ನಮ್ ಬಿಜೆಪಿ ಅಭ್ಯರ್ಥಿ ಬಂದ್ಮೇಲೆ ಆಗಿದೆ. ಮುನಿಸ್ವಾಮಿ ಅವರಿಗೆ ಈ ಬಾರಿನೂ ಟಿಕೆಟ್ ಕೊಡ್ಬೇಕಾಗಿತ್ತು, ಕೊಟ್ಟಿದ್ರು ಗೆಲ್ತಿದ್ರು ಅಂತೀರಾ? ಖಂಡಿತ ಮೇಡಮ್. ಕಾಂಗ್ರೆಸ್ ಇಂದ ಗೌತಮ್ ಅವರು ಏನೋ ಕಣಕ್ಕಿಳಿದಿದ್ದಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಿ? ನಮ್ಗೆ ಅವ್ರ ಪರಿಚಯನೇ ಇಲ್ಲ. ಇನ್ನೊಂದು ಬಂದವ್ರ ಕ್ಯಾಂಡಿಡೇಟ್ ಹಾಕಕ್ಕೆ ನಾವು ಹುಚ್ಚಿರಲ್ಲ. ಹಾಗಾಗಿ ನಮ್ಮ ಮತ ND ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು. ಓಕೆ ಸರ್, ಥ್ಯಾಂಕ್ ಯು ವಿಜಯಾನಂದ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.